ಫ್ರೆಂಡ್ಸ್, ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸಂಸದ ಪ್ರತಾಪ್ ಸಿಂಹಗೆ ಬಿಜೆಪಿ ಟಿಕೆಟ್ ಕೈತಪ್ಪಿದೆ. ಹಾಗಾದ್ರೆ ಪ್ರತಾಪ್ ಸಿಂಹ ಬಗ್ಗೆ ನಿಮಗೆಷ್ಟು ಗೊತ್ತು? ಪತ್ರಕರ್ತರಾಗಿದ್ದ ಇವರು ಸಡನ್ ಆಗಿ ರಾಜಕೀಯ ಲೋಕಕ್ಕೆ ಹಾರಿದ್ದು ಹೇಗೆ? ಇವರಿಗೆ ಟಿಕೆಟ್ ತಪ್ಪಿಸಿದ್ರೆ ಯಡಿಯೂರಪ್ಪ ವಿಜಯೇಂದ್ರಗೆ ಏನು ಲಾಭ? ಇವರು ಮಾಡಿಕೊಂಡ ವಿವಾದ ಏನು? ಇವರ ಆಸ್ತಿ ಎಷ್ಟಿದೆ? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಬಾಲ್ಯ ಮತ್ತು ಶಿಕ್ಷಣ. ಪ್ರತಾಪ್ ಸಿಂಹ 1976ರ ಜೂನ್ 26ರಂದು ಹಾಸನ ಜಿಲ್ಲೆಯ ಬೇಲೂರಿನಲ್ಲಿ ಜನಿಸಿದ್ರು. ಇವರ ತಂದೆ ಹೆಸರು ಬಿ.ಇ. ಗೋಪಾಲಗೌಡ, ತಾಯಿ ಪುಷ್ಪಾ. ಇವರು ಪಿಯುಸಿ ವರೆಗೆ ಚಿಕ್ಕಮಗಳೂರಿನಲ್ಲಿ ಓದಿದ್ರು. ನಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಉಜಿರೆಯಲ್ಲಿರೋ ಎಸ್ಡಿಎಂ ಕಾಲೇಜಿನಿಂದ ಸೈಕಾಲಜಿ ಮತ್ತು ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಪದವಿ ಪಡೆದ್ರು. ಮಂಗಳೂರಿನ ಎಂಐಸಿಇ ನಲ್ಲಿ ಕಂಪ್ಯೂಟರ್ ಅಪ್ಲಿಕೇಶನ್ ವಿಚಾರದಲ್ಲೂ ಡಿಪ್ಲೊಮಾ ಪೂರ್ಣಗೊಳಿಸಿದ್ರು. ಪತ್ರಕರ್ತನಾಗಿ ವೃತ್ತಿ ಜೀವನ. ಹೀಗೆ ಉತ್ತಮ ಶಿಕ್ಷಣ ಪಡೆದ ಪ್ರತಾಪ್ ಸಿಂಹ ಪತ್ರಿಕೋದ್ಯಮ ಲೋಕಕ್ಕೆ ಕಾಲಿಟ್ಟಿದ್ದು 1999ರಲ್ಲಿ. ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಟ್ರೈನಿಯಾಗಿ ಸೇರಿಕೊಂಡ್ರು. ಆದ್ರೆ ಸಣ್ಣ ಅವಧಿಯಲ್ಲೇ ತಮ್ಮ ಟ್ಯಾಲೆಂಟ್ ತೋರಿಸಿ ಉನ್ನತ ಹುದ್ದೆಗೆ ಏರಿದ್ರು. ಸಂಪಾದಕರಾದ್ರು. ವಿಶ್ವೇಶ್ವರ್ ಭಟ್ ಅವರ ನೇತೃತ್ವದಲ್ಲಿ ಕೆಲಸ ಮಾಡಿದ್ರು. ಅದರಲ್ಲೂ ಇವರು ಬರೆಯುತ್ತಿದ್ದ ಅಂಕಣ ಬೆತ್ತಲೆ ಜಗತ್ತು ಮನೆ ಮಾತಾಯ್ತು. ತುಂಬಾನೇ ಫೇಮಸ್ ಆಯ್ತು. ಹಿಂದುತ್ವವನ್ನು ಪ್ರತಿಪಾದಿಸೋದು, ಹಿಂದುತ್ವ ವಿರೋಧಿಗಳನ್ನ ಟೀಕಿಸೋದು ಬೆತ್ತಲೆ ಜಗತ್ತಿನಲ್ಲಿ ಕಾಮನ್ ಆಗಿತ್ತು. ಹೀಗೆ ಸುಮಾರು 15 ವರ್ಷಗಳ ಕಾಲ ಮಾಧ್ಯಮ ಲೋಕದಲ್ಲಿ ಕಳೆದ್ರು ಪ್ರತಾಪ್ ಸಿಂಹ. ಪತ್ರಕರ್ತರಾಗಿ ಪಡೆದ ಪ್ರಶಸ್ತಿಗಳು. ಪತ್ರಿಕೋದ್ಯಮದಲ್ಲಿ ಪ್ರತಾಪ್ ಸಿಂಹ ಸಲ್ಲಿಸಿದ ಸೇವೆಗಾಗಿ ಇವರಿಗೆ 2011ರಲ್ಲಿ ಪ್ರತಿಷ್ಠಿತ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿತು. ಈ ಪ್ರಶಸ್ತಿ ಪಡೆದ ಅತ್ಯಂತ ಕಿರಿಯ ಪತ್ರಕರ್ತ ಎಂಬ ಹೆಗ್ಗಳಿಕೆಗೆ ಇವರು ಪಾತ್ರರಾದ್ರು. ಬೆತ್ತಲೆ ಜಗತ್ತಿಗಾಗಿ 2008ರಲ್ಲಿ ಆರ್ಯಭಟ ಅನ್ನೋ ಪ್ರಶಸ್ತಿ ಕೂಡ ಇವರಿಗೆ ಸಿಕ್ಕಿದೆ. ಮೋದಿ ಬಗ್ಗೆ ಬರೆದಿದ್ದಾರೆ ಪುಸ್ತಕ. ಪ್ರತಾಪ್ ಸಿಂಹ ಅಂಕಣಗಳ ಜೊತೆಗೆ ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ನರೇಂದ್ರ ಮೋದಿ ಯಾರೂ ತುಳಿಯದ ಹಾದಿ ಅನ್ನೋ ಪುಸ್ತಕ ಬರೆದಿದ್ದು, ಮೋದಿ ಜೀವನವನ್ನು ಕನ್ನಡಿಗರಿಗೆ ಕನ್ನಡದಲ್ಲಿ ತಿಳಿಸೋ ಪ್ರಯತ್ನ ಮಾಡಿದ್ದಾರೆ. ಅದೇ ರೀತಿ ಟಿಪ್ಪು ಸುಲ್ತಾನ್ ಸ್ವಾತಂತ್ರ್ಯ ವೀರಾನ ಅನ್ನೋ ಹೆಸರಲ್ಲಿ ಟಿಪ್ಪು ಕುರಿತು ಒಂದು ಪುಸ್ತಕ ಬರೆದಿದ್ದಾರೆ. ಅದೇ ರೀತಿ ನೇತಾಜಿ ಚಲೋ ದಿಲ್ಲಿ ಎಂದು ಹೋದರೆಲ್ಲಿ ಅಂತ ಸುಭಾಷ್ ಚಂದ್ರ ಬೋಸ್ ಕುರಿತು ಒಂದು ಪುಸ್ತಕ ಬರೆದಿದ್ದಾರೆ. ಹೀಗೆ ಒಟ್ಟು 22 ಪುಸ್ತಕಗಳನ್ನು ಬರೆದಿದ್ದಾರೆ ಪ್ರತಾಪ್ ಸಿಂಹ. ರಾಜಕೀಯಕ್ಕೆ ಬರ್ತಿದ್ದಂತೆ ಟಿಕೆಟ್. ಎಸ್, ಹೀಗೆ ಹಿಂದುತ್ವದ ಬಗ್ಗೆ ಬರೆದು ಸುದ್ದಿಯಾಗಿದ್ದ ಪ್ರತಾಪ್ ಸಿಂಹ 2014ರ ಲೋಕಸಭಾ ಚುನಾವಣೆ ವೇಳೆ ಬಿಜೆಪಿ ಸೇರಿದ್ರು. ಅವರು ಪಕ್ಷಕ್ಕೆ ಬರ್ತಿದ್ದಂತೆ ಅವರಿಗೆ ಕೊಡಗು ಮೈಸೂರು ಲೋಕಸಭೆ ಕ್ಷೇತ್ರದ ಟಿಕೆಟ್ ನೀಡಲಾಯಿತು. ಆಗ ಪ್ರತಾಪ್ ಸಿಂಹ ಕನ್ನಡಪ್ರಭ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಿದ್ರು. ಚುನಾವಣಾ ಪ್ರಚಾರ ಶುರು ಮಾಡುವ ಮುನ್ನ ತಮ್ಮ ಕೆಲಸಕ್ಕೆ ರಾಜೀನಾಮೆ ನೀಡಿದ್ರು. ಆ ಚುನಾವಣೆಯಲ್ಲಿ ಪ್ರತಾಪ್ ಸಿಂಹ ಕಾಂಗ್ರೆಸ್ನ ಎಚ್ ವಿಶ್ವನಾಥ್ ವಿರುದ್ಧ 1 ಲಕ್ಷಕ್ಕೂ ಹೆಚ್ಚು ಮತಗಳಲ್ಲಿ ವಿನ್ ಆದ್ರು. ಹೀಗೆ ಲೋಕಸಭೆ ಪ್ರವೇಶಿಸಿದ್ರು. 2019ರಲ್ಲಿ ಮತ್ತೆ ಅದೇ ಕ್ಷೇತ್ರದಿಂದ ಕಣಕ್ಕೆ ಇಳಿದ ಪ್ರತಾಪ್ ಸಿಂಹ ಮತ್ತೆ ವಿನ್ ಆದ್ರು. ಈ ಸಲ ಲೀಡ್ 1.5 ಲಕ್ಷದ ಗಡಿ ದಾಟಿತ್ತು. ಪ್ರತಾಪ್ ಸಿಂಹಗೆ ಟಿಕೆಟ್ ಮಿಸ್. ಬೆಂಬಲಿಗರಿಂದ ಆಕ್ರೋಶ ಯಾಕೆ? ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಸಂಸದ ಪ್ರತಾಪ್ ಸಿಂಹಗೆ ಟಿಕೆಟ್ ನೀಡುವುದು ಬಹುತೇಕ ಡೌಟ್ ಎನ್ನಲಾಗಿದೆ. ಆದ್ರೆ ಹೈಕಮಾಂಡ್ನ ಈ ನಿರ್ಧಾರಕ್ಕೆ ಪ್ರತಾಪ್ ಸಿಂಹ ಬೆಂಬಲಿಗರು ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದ್ದಾರೆ. ಆದ್ರೆ ಬಿಎಸ್ವೈ ಮತ್ತು ವಿಜಯೇಂದ್ರ ಹೊಂದಾಣಿಕೆ ರಾಜಕಾರಣ ಮಾಡಿ ಟಿಕೆಟ್ ತಪ್ಪಿಸುತ್ತಿದ್ದಾರೆ ಅಂತ ಕೆಂಡ ಕಾರ್ತಿದ್ದಾರೆ. ತಾವು ಮಾಡಿದ ಕೆಲಸಗಳನ್ನು ಪ್ರತಾಪ್ ಸಿಂಹ ಕೂಡ ಮೀಡಿಯಾ ಮುಂದೆ ಹೇಳ್ಕೊಂಡಿದ್ದಾರೆ. ಈವರೆಗೆ ಯಾವ ರಾಜಕಾರಣಿಗಳು ಮಾಡದ ಕೆಲಸಗಳನ್ನ ನಾನು ಮಾಡಿದ್ದೀನಿ. ನನಗೆ ಟಿಕೆಟ್ ಕೊಟ್ರೆ ಸಿದ್ದರಾಮಯ್ಯ ಕುರ್ಚಿ ಅಲುಗಾಡುತ್ತೆ. ಹೀಗಾಗಿಯೇ ನನಗೆ ಟಿಕೆಟ್ ತಪ್ಪಿಸಲಾಗಿದೆ ಅಂತ ಆರೋಪಿಸಿದ್ದಾರೆ. ಟಿಕೆಟ್ ತಪ್ಪಿಸಿದರೆ ಯಾರಿಗೆ ಲಾಭ? ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಿಸಿದ್ದು ಯಡಿಯೂರಪ್ಪ ಮತ್ತು ವಿಜಯೇಂದ್ರ. ಅಪ್ಪ ಮಕ್ಕಳು ಸೇರ್ಕೊಂಡು ಸಿದ್ದರಾಮಯ್ಯ ಜೊತೆ ಹೊಂದಾಣಿಕೆ ರಾಜಕೀಯ ಮಾಡ್ತಿದ್ದಾರೆ ಅನ್ನೋ ಆರೋಪಗಳು ಕೇಳಿ ಬರ್ತಿವೆ. ಪ್ರತಾಪ್ ಸಿಂಹಗೆ ಟಿಕೆಟ್ ಕೊಡದೇ ಇದ್ರೆ ಸಿದ್ದರಾಮಯ್ಯಗೆ ಏನ್ ಲಾಭ ಅನ್ನೋ ಪ್ರಶ್ನೆ ಮೂಡುತ್ತೆ. ಇದೆ, ಖಂಡಿತ ಲಾಭ ಇದೆ. ಈ ಎಲೆಕ್ಷನ್ ನಲ್ಲಿ ಬಿಜೆಪಿಯಿಂದ ಪ್ರತಾಪ್ ಸಿಂಹ ಕಣಕ್ಕಿಳಿದ್ರೆ ಗೆಲ್ಲೋದು ಬಹುತೇಕ ಖಚಿತ ಅಂತಲೇ ಹೇಳಲಾಗ್ತಿತ್ತು. ಒಂದ್ ವೇಳೆ ಹಾಗಾದ್ರೆ ಸಿದ್ದರಾಮಯ್ಯ ತಮ್ಮ ತವರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸಲು ಸಾಧ್ಯವಾಗ್ಲಿಲ್ಲ ಅನ್ನೋ ಮೆಸೇಜ್ ಪಾಸ್ ಆಗುತ್ತೆ.
ಇದರಿಂದ ಅವರ ಕುರ್ಚಿ ಶೇಕ್ ಆಗಬಹುದು. ಇನ್ನೊಂದು ವಿಷಯ ಅಂದ್ರೆ ಮೈಸೂರಿನಲ್ಲಿ ಕಾಂಗ್ರೆಸ್ ಟಿಕೆಟ್ ಸಿದ್ದರಾಮಯ್ಯ ಮಗ ಯತೀಂದ್ರಗೆ ಫಿಕ್ಸ್ ಅಂತ ಹೇಳಲಾಗ್ತಿದೆ. ಪ್ರತಾಪ್ ಸಿಂಹ ಮುಂದೆ ಯತೀಂದ್ರ ಸೋಲು ಅನುಭವಿಸಿದ್ರೆ ಸಿದ್ದರಾಮಯ್ಯಗೆ ಹಿನ್ನಡೆ ಆಗ್ಲಿದೆ. ಅದೇ ಮೈಸೂರಿನಲ್ಲಿ ಬಿಜೆಪಿಯಿಂದ ದುರ್ಬಲ ಕ್ಯಾಂಡಿಡೇಟ್ ಕಣಕ್ಕೆ ಇಳಿಸಿದ್ರೆ ಕಾಂಗ್ರೆಸ್, ಅದರಲ್ಲೂ ಸಿದ್ದರಾಮಯ್ಯಗೆ ಲಾಭವಾಗಲಿದೆ. ಹೀಗಾಗಿ ಹೊಂದಾಣಿಕೆ ರಾಜಕೀಯ ನಡೆಸಲಾಗ್ತಿದೆ ಅನ್ನೋದು ಕಾರ್ಯಕರ್ತರ ಆರೋಪ. ಆಸ್ತಿ ಮತ್ತು ಕುಟುಂಬ. ಇನ್ನು ಪ್ರತಾಪ್ ಸಿಂಹ 2019ರ ಲೋಕಸಭೆ ಚುನಾವಣೆ ವೇಳೆ ನಾಮಪತ್ರದಲ್ಲಿ ಘೋಷಿಸಿಕೊಂಡ ಪ್ರಕಾರ 63,22,000 ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಅದರಲ್ಲಿ 44 ಲಕ್ಷ ರೂಪಾಯಿ ಸಾಲವೇ ಇದೆ ಅಂತ ಕೂಡ ಮಾಹಿತಿ ನೀಡಿದ್ದಾರೆ. ಇವರು ಅರ್ಪಿತಾ ಅನ್ನೋರನ್ನ ಮದುವೆ ಆಗಿದ್ದು ಒಬ್ಬರು ಮಗಳು ಇದ್ದಾರೆ. ಈಕೆ ಬಳಿ ಅರ್ಧ ಕೆಜಿಯಷ್ಟು ಚಿನ್ನಾಭರಣವಿದೆ. ಪ್ರತಾಪ್ ಸಿಂಹ ಲವ್ ಸ್ಟೋರಿ ಗೊತ್ತಾ? ಪ್ರತಾಪ್ ಸಿಂಹ ಮತ್ತು ಅರ್ಪಿತಾ ಲವ್ ಸ್ಟೋರಿ ಯಾವ ಸಿನಿಮಾ ಸ್ಟೋರಿಗೂ ಕಮ್ಮಿ ಇಲ್ಲ, ಅಷ್ಟು ಭಾವನಾತ್ಮಕವಾಗಿದೆ. ಎಸ್, ಕುಟುಂಬದ ಕಾರ್ಯಕ್ರಮವೊಂದರಲ್ಲಿ ಪ್ರತಾಪ್ ಸಿಂಹ ಅರ್ಪಿತಾರನ್ನ ನೋಡಿದ್ರು, ತುಂಬಾ ಇಷ್ಟಪಟ್ರು. ನಂತರದಲ್ಲಿ ಇಬ್ಬರ ನಡುವೆ ಸ್ನೇಹ ಆಯ್ತು. ನಂತರ ಪ್ರತಾಪ್ ಸಿಂಹ ಅವರೇ ಅರ್ಪಿತಾಗೆ ಪ್ರಪೋಸ್ ಮಾಡಿದ್ರು. ಅರ್ಪಿತಾ ಅವರು ಕೂಡ ಖುಷಿಯಾಗಿ ಒಪ್ಪಿಕೊಂಡ್ರು. ಎರಡೂ ಮನೆಯಲ್ಲಿ ಮದುವೆ ಮಾತುಕತೆ ಕೂಡ ನಡೆದಿತ್ತು. ಆದ್ರೆ ಈ ನಡುವೆ ಅರ್ಪಿತಾಗೆ ಅಪಘಾತವಾಗಿ ತಮ್ಮ ಎಡಗಾಲನ್ನ ಕಳೆದುಕೊಂಡ್ರು. ಈಗಲೂ ಅವರ ಕಾಲುಗಳಲ್ಲಿ ಒಂದು ಕಾಲು ಕೃತಕವಾಗಿದೆ. ಹೀಗಾದ್ಮೇಲೆ ಎಲ್ಲರೂ ಕಾಲು ಕಳೆದುಕೊಂಡ ಹುಡುಗಿ ಜೊತೆ ಮದ್ವೆ ಬೇಡ ಅಂತ ಹೇಳಿದ್ರು. ಆದ್ರೆ ಪ್ರತಾಪ್ ಸಿಂಹ ಪ್ರೀತಿಸಿದವರ ಕೈ ಬಿಡಲು ಇಚ್ಛಿಸದೆ ಆಕೆಯನ್ನೇ ಮದ್ವೆ ಆದ್ರು. ಇಂದಿಗೂ ಖುಷಿಯಾಗಿ ಬದುಕ್ತಿದ್ದಾರೆ. ಪತ್ನಿಗೆ ಕೊಟ್ಟ ಮೊದಲ ಗಿಫ್ಟ್ ಏನು? ಪ್ರತಾಪ್ ಸಿಂಹ ಮೊದಲು ಅರ್ಪಿತಾ ಭೇಟಿಗೆ ಬಂದಾಗ ಗಿಫ್ಟ್ ಅಂತ ತಾವೇ ಬರೆದಿದ್ದ ಬೆತ್ತಲೆ ಜಗತ್ತು ಪುಸ್ತಕ ತಂದು ಕೊಟ್ಟಿದ್ರಂತೆ. ಅವರು ಮನೆಯಲ್ಲಿ ಇದ್ರೂ ತಮ್ಮ ಲೋಕದಲ್ಲಿ ತಾವಿರ್ತಾರೆ. ಬರೆಯೋದು, ಓದೋದು ಮಾಡ್ತಿರ್ತಾರೆ. ನಾವು ಅವರಿಗೆ ತೊಂದರೆ ಕೊಡೋಕೆ ಹೋಗಲ್ಲ ಅಂತ ಅವರ ಪತ್ನಿಯೇ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ. ಬೆಳಗ್ಗೆ ಹೋದ್ರೆ ರಾತ್ರಿಯೇ ಮನೆಗೆ ಬರ್ತಾರೆ. ಅವರಿಗೆ ನಾನ್ ವೆಜ್ ಅಂದ್ರೆ ತುಂಬಾ ಇಷ್ಟ ಅಂತಾರೆ ಅರ್ಪಿತಾ. ವಿವಾದಗಳಿಂದಲೂ ಫೇಮಸ್. ಪ್ರತಾಪ್ ಸಿಂಹ ವಿವಾದಗಳಿಂದಲೂ ಅಷ್ಟೇ ಫೇಮಸ್ ಆಗಿದ್ದಾರೆ. ಟಿಪ್ಪು ಜಯಂತಿ ಆಚರಣೆಗೆ ಇವರು ಮೊದಲಿನಿಂದಲೂ ವಿರೋಧ ವ್ಯಕ್ತಪಡಿಸಿಕೊಂಡು ಬಂದಿದ್ದಾರೆ. ಟಿಪ್ಪು ಕೇವಲ ಇಸ್ಲಾಂ ಧರ್ಮದವರಿಗೆ, ಜಿಹಾದಿಗಳಿಗೆ ಮಾತ್ರ ರೋಲ್ ಮಾಡಲ್ ಅನ್ನೋದು ಇವರ ವಾದ. ಇನ್ನು 2017ರಲ್ಲಿ ಅನುಮತಿ ಇಲ್ಲದೆ ಹನುಮ ಮೆರವಣಿಗೆ ಮಾಡಿದ್ದು, ತಡೆಯಲು ಬಂದ ಪೊಲೀಸರಿಗೆ ಬೆದರಿಕೆ ಹಾಕಿದ್ದು ಕೂಡ ದೊಡ್ಡ ಮಟ್ಟದ ಗಲಾಟೆಗೆ ಕಾರಣವಾಗಿತ್ತು. ಅದೇ ವರ್ಷ ಎಬಿವಿಪಿ ವಿರುದ್ಧ ಮಾತನಾಡಿದ್ದ ಬರಹಗಾರ್ತಿ ಗುರ್ಮೆಹರ್ ಕೌರ್ ಅವರನ್ನು ದಾವೂದ್ ಇಬ್ರಾಹಿಂಗೆ ಹೋಲಿಸಿ ಟೀಕೆಗೆ ಒಳಗಾಗಿದ್ರು. ಹೀಗೆ ಹಲವು ವಿವಾದಗಳು ಕೂಡ ಪ್ರತಾಪ್ ಸಿಂಹ ಮೇಲಿದೆ. ಫ್ರೆಂಡ್ಸ್, ಇದು 2 ಬಾರಿ ಸಂಸದರಾಗಿರೋ ಬಿಜೆಪಿ ನಾಯಕ ಪ್ರತಾಪ್ ಸಿಂಹ ಬೆಳೆದು ಬಂದ ಹಾದಿಯನ್ನು ತಿಳಿಸಿಕೊಡುವ ಪ್ರಯತ್ನ. ಇವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.